ಕಾರು ಡ್ರಿಫ್ಟಿಂಗ್ ಮುತ್ತಪ್ಪ ರೈ ಫ್ಯಾಮಿಲಿಗೆ ನಂಟೇನಾದ್ರೂ ಇದೆಯಾ? ಪೊಲೀಸರಿಂದ ರಿಕ್ಕಿ ರೈ ಕಾರು ಚಾಲಕನ ವಿಚಾರಣೆ ನಡೆಸಲಾಗ್ತಾ ಇರುವಂತದ್ದು. 6 ಗೇರ್ಗಳಿರುತ್ತೆ ಅಂತ ಹೇಳ್ಬಿಟ್ಟು ಕಾರ್ ಡ್ರೈವರ್ ಉತ್ತರ ಕೊಟ್ಟಿದ್ದಾರೆ. ಲ್ಯಾಂಬೋರ್ಗಿನಿ ಕಾರಿಗೆ ಎಷ್ಟು ಗೇರ್ಗಳಿರುತ್ತೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಕಾರಿನ ವಿಶೇಷತೆ ಬಗ್ಗೆ ಕೂಡ ಕೇಳ್ತಾ ಇದ್ದಂತೆ ಚಾಲಕ ತಂಡ ಹೊಡೆದಿದ್ದಾರೆ. ಲ್ಯಾಂಬೋರ್ಗಿನಿ ಕೀ ಬಗ್ಗೆ ಪ್ರಶ್ನಿಸಿರ್ತಾರೆ ಪೊಲೀಸರು. ಇನ್ನು ಸೈಡ್ಗೆ ಕೀ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಉತ್ತರ ಕೊಟ್ಟಿದ್ದಾರೆ. ಲ್ಯಾಂಬೋರ್ಗಿನಿಗೆ ಕೀ ಇಲ್ಲ, ಸೆನ್ಸಾರ್ ಇರೋದು. ಚಾಲಕನಿಗೆ ಕಾರಿನ ಬಗ್ಗೆ ಗೊತ್ತಿಲ್ಲ ಅನ್ನೋದು ಇದೀಗ ಬಟಾ ಬಯಲಾಗಿದೆ. ಬಹುದೊಡ್ಡ ಸತ್ಯ. ಡ್ರೈವರ್ ಕಾರ್ ಓಡಿಸಿಲ್ಲ ಅನ್ನೋದು ಪಕ್ಕಾ ಮಾಹಿತಿ ಗೊತ್ತಾಗಿರುವಂಥದ್ದು. ನಾನು ಕಾರ್ ಓಡಿಸಿಲ್ಲ, ನಮ್ಮ ಚಾಲಕ ಓಡಿಸಿದ್ದಾನೆ ಅಂತ ಹೇಳ್ಬಿಟ್ಟು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ರಿಕ್ಕಿ ರೈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆದರೆ ಚಾಲಕನಿಗೆ ಲ್ಯಾಂಬೋರ್ಗಿನಿ ಬಗ್ಗೆ ಗೊತ್ತೇ ಇಲ್ಲ. ರಿಕ್ಕಿ ರೈ ಡ್ರೈವಿಂಗ್ ಮಾಡಿರೋದಕ್ಕೆ ಸಿಕ್ಕಿದೆ ಇದೀಗ ಬಹುದೊಡ್ಡ ಸಾಕ್ಷ್ಯ. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಫಿಂಗರ್ ಪ್ರಿಂಟ್ ಪಡೆದು FSLಗೆ ಕಳಿಸಿದಂತಹ ಖಾಕಿ ಪಡೆ. ನೋಡಿ ಯಾವ ರೀತಿಯಾಗಿ ತಗಲಾಕೊಂಡಿದ್ದಾನೆ ಚಾಲಕ. ರಿಕ್ಕಿ ರೈ ಅಂದ್ರೆ ಸೈಡ್ಗೆ ಕೀ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಉತ್ತರ ಕೊಟ್ಟಿದ್ದಾನಂತೆ ಚಾಲಕ. ನಾನು ಕಾರನ್ನ ಡ್ರೈವ್ ಮಾಡಿಲ್ಲ, ಚಾಲಕ ಡ್ರೈವ್ ಮಾಡಿದ್ದು ಅಂತ ಹೇಳ್ತಾ ಇದ್ದ ಹಾಗೆ ಚಾಲಕರನ್ನ ವಿಚಾರಣೆಗೆ ಅಂತ ಕರೆದಂತಹ ಸಂದರ್ಭದಲ್ಲಿ 6 ಗೇರ್ ಇರುತ್ತೆ ಅಂತ ಹೇಳ್ಬಿಟ್ಟು ಡ್ರೈವರ್ ಉತ್ತರ ಕೊಟ್ಟಿದ್ದಾನೆ. ಕಾರಿನ ವಿಶೇಷತೆ ಬಗ್ಗೆ ಕೇಳ್ತಾ ಇದ್ದಂತೆ ಚಾಲಕ ತಂಡ ಹೊಡೆದಿದ್ದಾನೆ. ಲ್ಯಾಂಬೋರ್ಗಿನಿ ಕೀ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು. ಸೈಡ್ಗೆ ಕೀ ಹಾಕಿ ಸ್ಟಾರ್ಟ್ ಮಾಡ್ತೀನಿ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲೇ ಪಕ್ಕಾ ಮಾಹಿತಿ ಸಿಕ್ಕಿರುವಂತದ್ದು. ಆತ ಕಾರ್ನ ಚಲಾಯಿಸಿಲ್ಲ, ಬದಲಿಗೆ ರಿಕ್ಕಿನೇ ಓಡಿಸಿರುವಂಥದ್ದು ಅಂತ ಹೇಳ್ಬಿಟ್ಟು ಡ್ರೈವರ್ ಕಾರ್ನ ಚಲಾಯಿಸಿಲ್ಲ ಅನ್ನುವಂಥದ್ದು. ಇನ್ನ ನಾನು ಕಾರನ್ನ ಓಡಿಸಿಲ್ಲ, ಚಾಲಕ ಓಡಿಸಿದ್ದಾನೆ ಅಂತ ಹೇಳಿಕೆನ ಕೊಟ್ಟ ಬೆನ್ನಲ್ಲೇ ವಿಚಾರಣೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾದಂತಹ ಸಂದರ್ಭದಲ್ಲಿ ಈ ಎಲ್ಲಾ ಸತ್ಯಗಳು ಕೂಡ ಹೊರಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ನೋಡಿ ಸತ್ಯಾಂಶಗಳು ಯಾವ ರೀತಿಯಾಗಿ ಎಷ್ಟು ಈಸಿಯಾಗಿ ಹೊರಗಡೆ ಬಂದಿದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆ ಕಾರ್ ಡ್ರೈವರ್ಗೆ ಅಟ್ಲೀಸ್ಟ್ ಲ್ಯಾಂಬೋರ್ಗಿನಿ ಕಾರ್ ಸೈಡ್ ಅಲ್ಲಿ ಹಾಕ್ಬಿಟ್ಟು ಕೀನ ನಾನು ಸ್ಟಾರ್ಟ್ ಮಾಡಿದೆ ಕಾರ್ನ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 6 ಗೇರ್ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲೇ ಆತ ಕಾರ್ನ ಚಲಾಯಿಸಿಲ್ಲ ಅನ್ನುವಂತಹ ಸತ್ಯ ಗೊತ್ತಾಗಿದೆ. ಸೊ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸಸ್ ಅನ್ನ ಕಲೆ ಹಾಕೋದಕ್ಕೆ ಇದೀಗ ಪೊಲೀಸರು ಮುಂದಾಗಿರುವಂತದ್ದು. ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಅರುಣ್? ರೋಜಾ ಅಂದ್ರೆ ರಿಕ್ಕಿ ರೈ ಅವರ ಕಾರು ಏನೊಂದು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅವರ ಕಾರ್ ಚಾಲಕನನ್ನ ಏನು ಕಬ್ಬನ್ ಪಾರ್ಕ್ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ರು ಮೊನ್ನೆ. ಯಾಕಂದ್ರೆ ಅವರ ವಕೀಲರು ಸಹ ಹೇಳ್ತಾ ಇದ್ರು, ಯಾಕಂದ್ರೆ ಈ ಒಂದು ಕೇಸ್ ನಲ್ಲಿ ರಿಕ್ಕಿ ರೈ ಅವರು ಏನು ಕಾರನ್ನ ಚಲಾವಣೆ ಮಾಡಿಲ್ಲ, ಅವರ ಡ್ರೈವರ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಪೊಲೀಸರು ಸಹ ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು. ಆ ಒಂದು ಸಂದರ್ಭದಲ್ಲಿ ಅವರನ್ನ ಬಂದಂತ ಸಂದರ್ಭದಲ್ಲಿ ರಿಕ್ಕಿ ರೈ ಇರ್ಬೋದು ಮತ್ತೆ ಅವರ ಡ್ರೈವರ್ ಅನ್ನ ವಿಚಾರಣೆ ಮಾಡಿದ್ರು. ಮೊದಲದಾಗಿ ಅವರ ಕಾರ್ ಚಾಲಕನನ್ನ ವಿಚಾರಣೆ ಮಾಡಿದ್ರು. ಅಂದ್ರೆ ಕಾರ್ ಚಾಲಕರಿಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಪೊಲೀಸರು ಸಹ ಕೇಳಿದ್ರು. ಅಂದ್ರೆ ಲ್ಯಾಂಬೋರ್ಗಿನಿ ಏನು ಈ ಒಂದು ಕಾರ್ ಏನಿರುತ್ತೆ, ಈ ಒಂದು ಕಾರ್ಗೆ ಎಷ್ಟು ಗೇರ್ಗಳಿರುತ್ತೆ ಮತ್ತೆ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಆತ ಏನು ನಾರ್ಮಲ್ ಆಗಿ ಎಲ್ಲಾ ಕಾರ್ಗಳಿಗೆ ಇದ್ದಂತ ರೀತಿಯಲ್ಲಿ 6 ಗೇರ್ಗಳಿರುತ್ತೆ ಅಂತ ಹೇಳಿ ಉತ್ತರವನ್ನ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಮತ್ತೆ ಆ ಕೀಯನ್ನ ರೈಟ್ ಸೈಡ್ ಅಲ್ಲಿ ಹಾಕಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಸಹ ಉತ್ತರವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ರೀತಿ ಸುಳ್ಳಾಗಿ ಹೇಳಿರುವಂತದ್ದು ಮೇಲ್ನೋಟಕ್ಕೆ ಪೊಲೀಸರಿಗೆ ಗೊತ್ತಾಗಿದೆ. ಆದ್ರೆ ಏನು ಲ್ಯಾಂಬೋರ್ಗಿನಿ ಕಾರ್ಗೆ ನಿಮ್ಗೆ ಯಾವ್ದೇ ರೀತಿಯಾದ ಗೇರ್ಗಳಿರಲ್ಲ, ಅದು ಆಟೋಮೆಟಿಕ್ ಇರುವಂತದ್ದು ಕಾರು. ಅದ್ರ ಜೊತೆಗೆ ಏನಂದ್ರೆ ನಿಮ್ಗೆ ಅದರಲ್ಲಿ ಸ್ಟಾರ್ಟ್ ಮಾಡಕ್ಕೆ ಕೀ ಸಹ ಹಾಕುವಂತಹ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಅದು ಹೈಟೆಕ್ ಆಗಿರುವಂತದ್ದು ಮತ್ತೆ ಹೈ ಎಂಡ್ ಮಾಡೆಲ್ ಆಗಿರುವಂತದ್ದು. ಮತ್ತೆ ಸೆನ್ಸರ್ ಮೂಲಕ ಅದನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತೆ ಅದಕ್ಕೆ ಗೇರ್ ಬಾಕ್ಸ್ ಯಾವ್ದು ಸಹ ಇರಲ್ಲ. ಅದನ್ನ ಕೇವಲ ನಾವು ಯಾವ ರೀತಿ ಈ ರೇಡಿಯೋಗಳಿಗೆ ಮತ್ತೆ ಆ ಕಾರ್ನಲ್ಲಿ ವ್ಯಾಲ್ಯೂಮ್ ಅನ್ನ ನಾವು ಇನ್ಕ್ರೀಸ್ ಮಾಡ್ತೀವಿ, ಆ ರೀತಿಯ ಒಂದು ಗೇರ್ಗಳಂತ ಇರುವಂತದ್ದು. ಸೊ ಹಾಗಾಗಿ ಅದು ಆಟೋಮೆಟಿಕ್ ಇರುತ್ತೆ. ಅದನ್ನ ನಾವು ವ್ಯಾಲ್ಯೂಮ್ ಯಾವ ರೀತಿ ನಾವು ತಿರುಗಿಸ್ತೀವಿ ರೈಟ್ ಮತ್ತೆ ಲೆಫ್ಟ್, ಆ ರೀತಿ ಇರುವಂತದ್ದು ಕಾರ್ ಅದು. ಹಾಗಾಗಿ ಈ ರೀತಿ ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಯಾವುದೇ ರೀತಿಯಂತಹ ಮಾಹಿತಿಗಳು ಈತನಿಗೆ ಇಲ್ಲ ಅನ್ನೋದು ಆ ಪೊಲೀಸರಿಗೆ ಗಮನಕ್ಕೆ ಬಂದಿರುತ್ತೆ. ಮತ್ತೆ ಹಾಗಾಗಿ ಈ ಕಾರನ್ನ ಆತ ಓಡಿಸಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಪೊಲೀಸರಿಗೆ ಸಹ ಗೊತ್ತಾಗುತ್ತೆ. ಮತ್ತೆ ಏನು ಕಾರನ್ನ ರಿಕ್ಕಿ ರೈ ಅವರು ಓಡಿಸಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾದ ಹಿನ್ನೆಲೆಯಲ್ಲಿ ಇದೀಗ ಕೆಲವೊಂದಷ್ಟು ಮಾಹಿತಿಗಳನ್ನ ಪಡ್ಕೋಬೇಕು. ಮತ್ತೆ ಆ ದಿನ ಯಾವ ಡ್ರೈವರ್ ಎಲ್ಲಿದ್ರು ಮತ್ತೆ ರಿಕ್ಕಿ ರೈ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಆ CDR ಏನು ಕಾಲ್ ರೆಕಾರ್ಡ್ಸ್ ಅನ್ನ ತೆಗಿಯಕ್ಕೆ ಸಹ ಇದೀಗ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಅವರ ಕಾರ್ ಏನಿದೆ ಆ ಕಾರನ್ನ ಈಗ ಯಾರನ್ನ ಬೆಳೆಸ್ಕೊಂಡಿದ್ರು ಅಥವಾ ಆ ಕಾರನ್ನ ಎಲ್ಲಿಗೆ ಅವರು ಎತ್ಕೊಂಡು ಹೋಗಿದ್ರು ಅನ್ನೋದ್ರ ಬಗ್ಗೆ ಸಹ ಕಬ್ಬನ್ ಪಾರ್ಕ್ ಪೊಲೀಸರು ಇದೀಗ ಮಾಹಿತಿ ಪಡ್ಕೊಂಡಿರುವಂತದ್ದು. ಮತ್ತೆ ಇನ್ಸ್ಪೆಕ್ಷನ್ಗೋಸ್ಕರ RTO ಅಧಿಕಾರಿಗಳು ಸಹ ಪತ್ರವನ್ನ ಬರೆದಿರುವಂತದ್ದು. ಅದ್ರ ಜೊತೆಗೆ ಆ ಸೋಕೋ ಟೀಮ್ ಏನಿದೆ, ಆ ಸೋಕೋ ಟೀಮ್ ಸಹ ಬಂದು ಆ ಒಂದು ಕಾರ್ ಡ್ರಿಫ್ಟಿಂಗ್ ಮಾಡಿದಂತ ಕಾರನ್ನ ಪರಿಶೀಲನೆ ಮಾಡಿರುವಂತದ್ದು. ಅಂದ್ರೆ ಅದರಲ್ಲಿ ಅವರ ಫಿಂಗರ್ ಪ್ರಿಂಟ್ ಏನಾದ್ರು ಇದೆಯಾ ಅಥವಾ ಫಿಂಗರ್ ಪ್ರಿಂಟ್ ಯಾರಿದೆ, ಡ್ರೈವರ್ ಇದೆಯಾ ಸ್ಟೇರಿಂಗ್ ಮೇಲೆ ಅಥವಾ ರಿಕ್ಕಿ ರೈ ಇದೆಯಾ ಏನಾದ್ರ ಬಗ್ಗೆ ಸಹ ಆ ಸೋಕೋ ಟೀಮ್ ಅವರು ಬಂದು
ಆ ಕಾರನ್ನ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡಕ್ಕೂ ಸಹ ಹೇಳಿದ್ರು ಪೊಲೀಸರು. ಒಟ್ಟಾರೆಯಾಗಿ ಕೆಲವೊಂದಷ್ಟೆಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಮತ್ತೆ ಇದನ್ನೆಲ್ಲವನ್ನು ಸಹ ಸಂಗ್ರಹಿಸಿ ಕೆಲವೇ ದಿನಗಳಲ್ಲಿ ಕೋರ್ಟ್ ಸಹ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ರೋಜಾ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.